ತೆಂಗಿ ಕೊಡಿ. ನಮಸ್ಕಾರ. ಇದು ಇವತ್ತ ನಮ್ಮ ಪ್ರೆಸ್ ಮೀಟಲ್ಲಿ ಬಾಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಈಸ್ಟ್ ಡಿವಿಷನ್ DCP ಮತ್ತು ಅವರು ಆಫೀಸರ್ಸ್, ACP ಇನ್ಸ್ಪೆಕ್ಟರ್ಸ್ ಮತ್ತು ಅವ್ರ ಸ್ಟಾಫ್ ಸೇರಿ ಒಂದು MDMA ಕೇಸ್ ಅವರು ಪತ್ತೆ ಮಾಡಿದ್ದಾರೆ. ಅವರು ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ. ಅವ್ರ ಕಡೆಯಿಂದ 2 kg 36 ಗ್ರಾಮ್ MDMA ಮತ್ತು ಕೆಲವು ಕ್ಯಾಶ್ ಮತ್ತು ವೇಯಿಂಗ್ ಮಷೀನ್, 2 ವೀಲರ್ ಅದೆಲ್ಲ ಸಿಕ್ಕಿದೆ. ಟೋಟಲ್ ವ್ಯಾಲ್ಯೂ 2,30,00,000 ಇದು ವ್ಯಾಲ್ಯೂ ಇದೆ. ಇದರಲ್ಲಿ ನಮ್ಮ ಬಾಗಲೂರು ವ್ಯಾಪ್ತಿಯಲ್ಲಿ ಅವರು ಸೇಲ್ ಮಾಡಲಿಕ್ಕೆ ಬಂದಿದ್ರು ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಆಮೇಲೆ ನಮ್ಮ ಆಫೀಸರ್ಸ್ ಅವರು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಮತ್ತು ಅವ್ರಿಗೆ ಕ್ವೆಶನ್ ಆದಮೇಲೆ ಇದು ಒಂದು ಕನ್ಸೈನ್ಮೆಂಟ್ ಸಿಕ್ಕಿದೆ. ಇದರಲ್ಲಿ ಮತ್ತೆ ಒಂದು ಅಂದರೆ ನಾವು ಪದೇ ನೋಡ್ತಾ ಇದ್ದೀವಿ, ಫಾರಿನ್ ನ್ಯಾಷನಲ್ ಇನ್ವಾಲ್ವ್ಮೆಂಟ್ ಇದೆ. ಇವರು ಬಿಸ್ನೆಸ್ ವೀಸಾದಲ್ಲಿ 2011ರಲ್ಲಿ ಬಂದಿದ್ರು ಇಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಅವ್ರದ್ದು ಎಲ್ಲ ವೀಸಾ ಎಲ್ಲ ಎಕ್ಸ್ಪೈರ್ ಆಗಿದೆ, ಯಾವುದೂ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಅದನ್ನು ಕೇಸ್ ನಾವು ಮಾಡ್ತೀವಿ. ಜೊತೆಗೆ ಎಲ್ಲಿಂದ ಇದು ಇಷ್ಟು ಕ್ವಾಂಟಿಟಿಲಿ ಬಂದಿದೆ ಅದನ್ನು ನಮ್ಮ ಪೊಲೀಸ್ ಅವರು ಪತ್ತೆ ಮಾಡ್ತಾರೆ. ನಮ್ಮ ಬಾಗ್ಲೂರು ಅವರು ಈಗ ಇವ್ರದ್ದು CCB ಕಡೆಯಿಂದ ಅರೆಸ್ಟ್ ಆಗಿದ್ರು. ಅವರು ಮುಂಚೆ ಅರೆಸ್ಟ್ ಆಗಿದ್ರು. ಓಕೆ, ಚಲೋ, ಥ್ಯಾಂಕ್ ಯು. ಇನ್ನೊಂದು ಕೇಸಲ್ಲಿ ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ವೈಟ್ ಫೀಲ್ಡ್ ಡಿವಿಷನ್ ಅವರು 3 ಕೇಸ್ ಪತ್ತೆ ಮಾಡಿದ್ದಾರೆ. ಅವರಲ್ಲಿ 3 ಆರೋಪಿ ಅವರು ಅರೆಸ್ಟ್ ಮಾಡಿ 3 ಕೇಸ್ ಪತ್ತೆ ಮಾಡಿ ಇದರಲ್ಲಿ 22 ವಿಗ್ರಹ ಅದು ಬೇರೆ ಬೇರೆ ದೇವಸ್ಥಾನದಲ್ಲಿ 3 ದೇವಸ್ಥಾನದಲ್ಲಿ ಇದು ಕಳ್ತನ ಆಗಿತ್ತು. ಇದು ಈ ಪರ್ಟಿಕ್ಯುಲರ್ ಗ್ಯಾಂಗ್ 3 ಜನದಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ ಅವರು ಮುಂಚೆ ಬೇರೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು, ವೆಹಿಕಲ್ ಥೆಫ್ಟ್ ಕೇಸಲ್ಲಿ. ಸೊ ಇದರಲ್ಲಿ ವ್ಯಾಲ್ಯೂ ಅಂದಾಜು 6.5 ಲಕ್ಷ ಇದೆ. ಆದರೆ ವಿಗ್ರಹದು ಕಳ್ತನ ಆದ ತಕ್ಷಣ ಅಲ್ಲಿ ವಾತಾವರಣ ಸ್ವಲ್ಪ ಜನಗೆ ಒಂಥರ ನಂಬಿಕೆ ಇರ್ತದೆ, ಅಲ್ಲಿ ದೇವಸ್ಥಾನದಲ್ಲಿ ಏನೇನು ಸಾಮಾನು ಹೋಗಿದೆ. ಸೊ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಪ್ರಕರಣದ ಪತ್ತೆ ಮಾಡಿ ಒಟ್ಟು 22 ವಿಗ್ರಹ ಈಗ ತಾವು ನೋಡಿರ್ಬೋದು, ಈಗ ಅದು ಪತ್ತೆ ಮಾಡಿದ್ದಾರೆ. ಇದರಲ್ಲಿ 2 ಕೇಸ್ ಕಾಡ್ಗುಡಿ ವ್ಯಾಪ್ತಿಯಲ್ಲಿ ಇದು ಇದೆ, ಇನ್ನೊಂದು ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ದು ಇದೆ. ಎಲ್ಲ ಸೇರಿ ಟೋಟಲ್ 22 ರಿಕವರಿ ಇದೆ. ಸೊ ಇದು ಕೂಡ ಬಹಳ ಒಳ್ಳೆ ಕೇಸ್. ನಮ್ಮ DCP ವೈಟ್ ಫೀಲ್ಡ್ ಮತ್ತು ACPs ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ಅವ್ರು ಮಾಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಈ 2 ಕೇಸ್, ಈ ಪ್ರಕರಣ ಮತ್ತು ಮುಂಚೆ MDMA ಪ್ರಕರಣ 2 ಕೇಸಲ್ಲಿ 10,000 ರಿವಾರ್ಡ್ ನಾವು ಅನೌನ್ಸ್ ಮಾಡ್ತೀವಿ. ಬನ್ನಿ. ನಾನು ಅದೇ ಹೇಳಿದೆ, 3 ಜನ ಆರೋಪಿ, ಅದರಲ್ಲಿ ಒಬ್ಬ ಪೈಕಿ ಅವರು ವೆಹಿಕಲ್ ಥೆಫ್ಟ್ ಕೇಸಲ್ಲಿ ಮುಂಚೆ ಇನ್ವಾಲ್ವ್ ಆಗಿದ್ರು. ಇನ್ನು ಡೀಟೇಲ್ಸ್ ಬೇರೆಯವ್ರ ಬಗ್ಗೆ ಯಾವುದು ಇಲ್ಲಿವರೆಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ. 2 ಬಗ್ಗೆ ಎಲ್ಲ ಸ್ಥಳೀಯ. ಮಾರಾಟ. ಓಕೆ, ಥ್ಯಾಂಕ್ ಯು.
ಇನ್ನೊಂದು ನಮ್ಮ CCB ವುಮೆನ್ ಪ್ರೊಟೆಕ್ಷನ್ ವಿಂಗ್ ಅವರು ಇಬ್ರು ಫಾರಿನರ್ಸ್ಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಪದೇ ಪದೇ ಅಲರ್ಟ್ಸ್ ಕೂಡ ಕೊಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಅವೇರ್ನೆಸ್ ಹೇಳ್ತಾ ಇದ್ದೀವಿ. ಅವರು ಫಾರಿನರ್ಸ್ ಬಾಡಿಗೆಯಲ್ಲಿ ಇಟ್ಟರೆ ಫಾರ್ಮ್ ಸಿ ಮತ್ತೆ ಪೊಲೀಸ್ಗೆ ಇಂಟಿಮೇಟ್ ಮಾಡಬೇಕು. ಇಲ್ಲಿ ಈ ಪ್ರಕರಣದಲ್ಲಿ ಕೂಡ ಫಾರ್ಮ್ ಸಿ ಅವರು ಕೊಟ್ಟಿಲ್ಲ ಓನರ್. ಸೊ ಹೌಸ್ ಓನರ್ ಅವರು ಮ್ಯಾಂಡೇಟರಿ ಇದೆ ಫಾರ್ಮ್ ಸಿ ಕೊಡಲಿಕ್ಕೆ, ಅವರು ಕೊಟ್ಟಿಲ್ಲ. ಇದರಲ್ಲಿ ಫಾರಿನರ್ಸ್ ಆ್ಯಕ್ಟಲ್ಲಿ ಇಬ್ಬರು ಫಾರಿನರ್ಸ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಪರ್ಪನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಸಿದ್ರು ನಮ್ಮ CCB ಅವರು. ಹೌಸ್ ಓನರ್ ಕರೆಂಟ್ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರ ಬಗ್ಗೆ ಕೂಡ ನಾವು ಅವ್ರಿಗೆ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಇದ್ರ ಮುಖಾಂತರ ನಾವು ಇನ್ನೊಮ್ಮೆ ಸರಿ ಎಲ್ಲರಿಗೆ ಒಂದು ಅಪೀಲ್ ಮಾಡ್ತಾ ಇದ್ದೀವಿ ಮತ್ತು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ತಾವು ಟೆನೆಂಟ್ ಇಟ್ಕೊಂಡ್ರೆ ಏನು ಲೀಗಲ್ ಪ್ರೊವಿಷನ್ಸ್ ಇದೆ ಫಾರಿನರ್ಸ್ ಇಟ್ಕೊಳ್ಳಿಕ್ಕೆ, ಆ ಫಾರಿನರ್ಸ್ ಇಟ್ಕೊಳ್ಳಿಕ್ಕೆ ಏನು ತಪ್ಪಿಲ್ಲ. ಬಟ್ ಇಟ್ಕೊಂಡ್ರೆ ಏನು ಮ್ಯಾಂಡೇಟ್ರಿ ಏನು ಪ್ರೊವಿಷನ್ಸ್ ಇದೆ ಆ ಮ್ಯಾಂಡೇಟ್ರಿ ಪ್ರೊವಿಷನ್ಸ್ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ಓನರ್ ಮತ್ತು ಟೆನೆಂಟ್ ಇಬ್ಬರು ಮೇಲೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಇರ್ತದೆ, ಮತ್ತೆ ಸೂಕ್ತ ಕ್ರಮ ನಾವು ತಗೊಳ್ತೀವಿ. ಸೊ ಬ್ಯಾಂಗ್ಳೂರ್ ಸಿಟಿ ಒಂದು ಡೆವಲಪಿಂಗ್ ಸಿಟಿ ಇದೆ, ಇಲ್ಲಿ ತುಂಬ ಜನ ಟೆನೆಂಟ್ಸ್ ಅವ್ರು ಬರ್ತಾ ಇದ್ದಾರೆ. ಫಾರಿನರ್ ಟೆನೆಂಟ್ಸ್ದು ಏನೋ ರೂಲ್ ಅನ್ವಯ ಆಗ್ತದೆ ಆ ಪ್ರಕಾರ ಕೆಲಸ ಮಾಡಬೇಕು. ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕಿಸಿ ಮತ್ತು ಏನಾದರೂ ಕನ್ಫ್ಯೂಷನ್ ಇದ್ದರೆ ಅವರು ಕ್ಲಾರಿಫೈ ಮಾಡ್ತಾರೆ. ಬಟ್ ಮ್ಯಾಂಡೇಟ್ರಿ ಆಗಿ ಫಾರ್ಮ್ ಸಿ ನಮ್ಮ ಸ್ಟೇಷನ್ಗೆ ಸಿಗಲೇಬೇಕು, ಇಲ್ಲಾಂದರೆ ಈ ಥರ ಕಾನ್ಸಿಕ್ವೆನ್ಸಸ್ ಆಗ್ತದೆ ಮತ್ತು ನಾವು ಅರೆಸ್ಟ್ ಅನಿವಾರ್ಯವಾಗಿ ಕೇಸ್ ಮಾಡಿ ಅರೆಸ್ಟ್ ಮಾಡಬೇಕಾಗಿದೆ ಅಷ್ಟೇ. ಕಿಡ್ನಾಪ್ ಕೇಸ್ ಬಗ್ಗೆ ಆಲ್ರೆಡಿ ಪ್ರೆಸ್ ನೋಟ್ ನಾವು ಕೊಟ್ಟಿದ್ದೀವಿ. ಇದರಲ್ಲಿ ಪ್ರೆಸ್ ನೋಟ್ ಹೋಗಿದೆ, ಗಿವಿಂಗ್ ಅ ಪ್ರೆಸ್ ನೋಟ್, ಇಶ್ಯೂ ಪ್ರೆಸ್ ನೋಟ್ ಕೊಡ್ತೀವಿ. ಅದರಲ್ಲಿ 4 ಜನ ರೌಡೀಸ್ ಅವ್ರು ಇನ್ವಾಲ್ವ್ ಇದ್ದರು. ಅದಕ್ಕೆ ನಾವು ಬೇರೆ ಇನ್ನೂ ಹಳೆ ಏನಾದರೂ ಇನ್ವಾಲ್ವ್ಮೆಂಟ್ ಇರ್ಬೋದು ಇವ್ರದ್ದು, ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ನಮಗೆ ಮಾಹಿತಿನೇ ಇರಲಿಲ್ಲ. ಕೆಲವು ಮಾಹಿತಿದ ಆಧಾರ ಮೇಲೆ ನಾವು ವರ್ಕೌಟ್ ಮಾಡಿ 6 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಈ ಥರ ಇನ್ನೂ ಪ್ರಕರಣ ಇರ್ಬೋದು, ಈಗ ನಮಗೆ ಸಂಶಯ ಬರ್ತಾ ಇದೆ. ಎಲ್ಲ ಕೇಸಸ್ ನಾವು ಡಿಟೆಕ್ಟ್ ಮಾಡಿ ಅವರು ಸಂಬಂಧಪಟ್ಟವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇದು ಮಾತ್ರ ಒಂದು ದುಡ್ಡುಗೋಸ್ಕರ ಈ ಥರ ಮಾಡ್ತಾಯಿದ್ರು, ಅದು ಅಮೌಂಟ್ ಜಾಸ್ತಿ ಇಲ್ಲ. ಬಟ್ ಈ ಥರ ರೌಡೀಸ್ ಅವ್ರು ಇನ್ವಾಲ್ವ್ ಆಗಿ ಈ ಥರ ಮಾಡಿದರೆ ನಾವು ಖಂಡಿತ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಆ ನಿಟ್ಟಿನಲ್ಲಿ 4 ಜನ ರೌಡೀಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ ಇನ್ನೊಬ್ಬರು ಅವ್ರು ಫಸ್ಟ್ ಟೈಮ್ ಅಫೆಂಡರ್ಸ್, ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಪ್ರೆಸ್ ನೋಟಿಂಗ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಅದು ಡೀಟೇಲ್ಸ್ ಕೊಡ್ತೀವಿ ನಿಮಗೆ ಮತ್ತೆ ಪ್ರೆಸ್ ನೋಟಲ್ಲಿ ಕೊಡ್ತೀವಿ. ಲೋಕಮ್ ಅಂತ ಒಂದು ಸಿನಿಮಾದಲ್ಲಿ ಬೆಂಗಳೂರಿನ ಟ್ರಕ್ ಮಾಫಿಯಾ ರೀತಿಯಲ್ಲಿ ಬಿಂಬಿಸುವಂತ ಒಂದು ರೀತಿಯ ಚಿತ್ರ ಮಾಡಿರ್ತಾರೆ. ಅದ್ರ ಮೇಲೆ ಏನಾದ್ರು ಕ್ರಮ ಆಗುತ್ತೆ? ಖಂಡಿತ ಕ್ರಮ ಆಗುತ್ತೆ. ಯಾವುದು ನಿಜಾಂಶ ಇದ್ರೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಬೇಕಂತೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೋಡ್ತೀವಿ ನಾವು ಅದರ ಬಗ್ಗೆ ನಮ್ಮ CCB ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಈ ಕೆಲವು ಟೈಮ್ ಏನಾಗುತ್ತೆ, ನಮಗೆ ಕೆಲವು ಇನ್ಫಾರ್ಮೇಶನ್ ಆಧಾರ ಮೇಲೆ ನಾವು ಕ್ವೆಶನ್ ಮಾಡುವಾಗ ಕೆಲವ್ರಿಗೆ ಕರೆಸ್ತೀವಿ. ಅದರ ಮೇಲೆ ಕೇಸ್ ಬಿಲ್ಡಪ್ ಆದಮೇಲೆ ನಾವು ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಪರಿಶೀಲನೆ ಸ್ಟೇಜಲ್ಲಿದೆ. ಡೀಟೇಲ್ ಗೊತ್ತಾದ ಮೇಲೆ ನಿಮಗೆ ಹೇಳ್ತೀವಿ. ಸ್ವಾಮಿಗಳ ಮೇಲೆ ಮತ್ತೆ ಬಾಣಸ್ವಾಡಿಗೆ ವರ್ಗಾವಣೆ ಆಗಿದ್ದು ಯಾಕೆ, ಮತ್ತೆ ರಿವರ್ಸ್ ಅಲ್ಲಿ ಪೊಲೀಸ್ ಕರಿಸಿ ಅಂತ ಮಾಡಿ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಮತ್ತೆ ಬಾಣಸ್ವಾಡಿಗೆ ಬಂದ ಮೇಲೆ ಅವ್ರ ಮೇಲೆ ಇದ್ದಂತ ಆರೋಪ ಬೇರೆ ಆಗುತ್ತೆ, ಮತ್ತೆ ರಿವರ್ಸ್ ಆಗುತ್ತೆ ಕೆಲಸ. ಯಾಕೆ ಡೀಟೇಲ್ಸ್ ಅದಲ್ಲಿ ಯಾವುದು ಅಲ್ಲಿ ಬೇರೆ ವಿದಿನ್ ದಿ ಝೋನ್ ಅಂದರೆ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಕೆಲವು ಮಾಹಿತಿದ ಆಧಾರ ಮೇಲೆ ಬೆಲಂದೂರಿಂದ ಬಾನಸವಾಡಿಗೆ ಕೊಟ್ಟಿದ್ರು. ಅಂದರೆ ಮಾರ್ತಳ್ಳಿ ACP ಕಡೆಯಿಂದ ACP ಬಾನಸವಾಡಿಗೆ ಕೊಟ್ಟಿದ್ದಾರೆ. ಅವ್ರದ್ದೇ ಝೋನ್ ಲಿಮಿಟ್ಸ್ ಅಲ್ಲಿ ಇದೆ.
ಕೆಲವು ಮಾಹಿತಿಯ ಆಧಾರದ ಮೇಲೆ ಮಾಡಿರ್ಬೋದು. ಅದು ಪ್ರಕರಣ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಆ ನಿಟ್ಟಿನಲ್ಲಿ ACP ಲೆವೆಲ್ಗೆ ಕೊಟ್ಟಿದ್ರು. ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ನಾನು ಚೆಕಪ್ ಮಾಡಿ ಹೇಳ್ತೇನೆ. ಇದು ಆಗಿ ಪ್ರಕರಣ ಆಗಿ 4 ತಿಂಗಳಾಗಿದೆ. ಕೌಂಟರ್ ಕೇಸ್ ಆಗಿದೆ ಸರ್. ಕೌಂಟರ್ ಕೇಸ್ ಓಕೆ. ಅದೇ ತರ ಈಗ ಸಿವಿಲ್ ನೇಚರ್ ಇರ್ತಕ್ಕಂಥ ಕೇಸ್ಗಳನ್ನ ಇದರಲ್ಲಿ ಈ ಠಾಣೆಗಳಲ್ಲಿ ಬಗೆಹರಿಸಲಿಲ್ಲ ಅಂತ ಹೇಳಿ, ಆದ್ರೂ ಕೂಡ ಸಿವಿಲ್ ಇರ್ತಕ್ಕಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಬಸವೇಶ್ವರ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಆ ಹೆಣ್ಮಗಳು ಅವ್ರದೇ ಹೋಟೆಲ್ ಒಳಗೆ ಹೋಗಿದ್ದಕ್ಕೆ ಅವ್ರ ಮೇಲೆ FIR ಆಗುವಂತ ಕೆಲಸಗಳನ್ನ ಬಾಲು ಪ್ರಕಾಶ್ ಅಂತ ಮಾಡ್ತಾರೆ. ಇದನ್ನ ಮೇಲ್ಗಡೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಗಮನಿಸ್ತಾ ಇದ್ದೇನೆ, ಏನ್ ಕೇಸು ಏನಿಲ್ಲ, ಅತಿಕ್ರಮ ಪ್ರವೇಶ, ಇದನ್ನ NC ಮಾಡಿಕೊಂಡು ಕೋರ್ಟ್ ಅಲ್ಲಿ FIR ಮಾಡ್ಕೊಳ್ಳುವಂತ ಕೆಲಸ ಮಾಡ್ಬೋದು. ಏರ್ಪೋರ್ಟ್ FIR ಹಾಕುವಂತ ಕೆಲಸ ಮಾಡ್ತಾರೆ. ನೋಡ್ತೀನಿ, ನನ್ನ ಗಮನಕ್ಕೆ ಬಂದಿಲ್ಲ, ನಾನು ನೋಡ್ತೇನೆ. CCTV. ಹಾಂ, CCTV. ಥ್ಯಾಂಕ್ ಯು. ಥ್ಯಾಂಕ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.